ಹೊಸ ವರ್ಷದ ಸ್ವಾಗತಕ್ಕೆ ಇನ್ನು 2 ಗಂಟೆ ಮಾತ್ರ ಬಾಕಿ ಉಳಿದಿದೆ. ಇಡೀ ಬೆಂಗಳೂರು ಜಗಮಗ ಅಂತಿದ್ರೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂಭ್ರಮದ ಮಧ್ಯೆ ವರ್ಷಾಚರಣೆಗೆ 16 ರೂಲ್ಸ್ ಜಾರಿಗೊಳಿಸಲಾಗಿದೆ. ಕುಣಿತ, ಕೇಕೆ, ಸಂಭ್ರಮ, ಸಡಗರ. ಬೆಂಗಳೂರಿನ ಗಲ್ಲಿ ಗಲ್ಲಿಗಳು ಕೂಡ ನ್ಯೂ ಇಯರ್ ಸ್ವಾಗತಕ್ಕೆ ಸಜ್ಜಾಗಿವೆ. ಅದರಲ್ಲೂ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲದಲ್ಲಿ ಹೊಸ ವರ್ಷಾಚರಣೆ ಭರ್ಜರಿಯಾಗಿ ನಡೆಯುತ್ತಿದೆ. ಈ ಸಂಭ್ರಮದ ಮಧ್ಯೆ ಅವಘಡಗಳು ಆಗದಿರಲಿ ಅಂತ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದು 16 ರೂಲ್ಸ್ ಜಾರಿಗೊಳಿಸಿದ್ದಾರೆ. ಬೆಂಗಳೂರಿನ ಫ್ಲೈಓವರ್ಗಳು ಬಂದ್, ಹೆಜ್ಜೆ ಹೆಜ್ಜೆಗೂ ಖಾಕಿ, 11,000 ಪೊಲೀಸರಿಂದ ಭದ್ರತೆ. ರಾಜ್ಯದಲ್ಲಿ ನ್ಯೂ ಇಯರ್ ಸಂಭ್ರಮ ಹೆಚ್ಚಾಗಿ ಕಾಣೋದು ಅಂದ್ರೆ ಅದು ಬೆಂಗಳೂರಿನಲ್ಲಿ. ಅದರಲ್ಲೂ ಎಂಜಿ ರೋಡ್ನಲ್ಲಿ ಸಂಜೆಯಿಂದಲೇ ಮೋಜು ಮಸ್ತಿ ಶುರುವಾಗಿದೆ. ಎಂಜಿ ರೋಡ್ ಹಾಗೂ ಬ್ರಿಗೇಡ್ ರೋಡ್ಗಳು ಜನರಿಂದಲೇ ಗಿಜಿಗಿಜಿ ಅಂತಿವೆ. ಜನಸಂದಣಿ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಎಂಜಿ ರಸ್ತೆಯಿಂದ ಒಪೇರಾ ಕಡೆ ತೆರಳಲು ಏಕಮುಖ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ. ಕೋರಮಂಗಲ ಪಬ್ ಸ್ಟ್ರೀಟ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಬೆಂಗಳೂರಿನ 40 ಫ್ಲೈಓವರ್ಗಳು ಬಂದ್. ಫ್ಲೈಓವರ್ಗಳ ಮೇಲೆ ವೀಲಿಂಗ್, ರ್ಯಾಶ್ ಡ್ರೈವಿಂಗ್ ಹಾಗೂ ಅಪಘಾತಗಳು ನಡೆಯೋ ಸಾಧ್ಯತೆ ಇದೆ. ಹೀಗಾಗಿ ನಗರದ ಬಹುತೇಕ ಎಲ್ಲಾ ಫ್ಲೈಓವರ್ಗಳು ಬಂದ್ ಆಗಲಿವೆ. ಈಗಾಗಲೇ ಕೆಲವು ಫ್ಲೈಓವರ್ಗಳಿಗೆ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್, ಶಿವನಗರ ಫ್ಲೈಓವರ್, ಯಶವಂತಪುರ ಫ್ಲೈಓವರ್, ಲೂಲುಮಾಲ್ ಬಳಿಯ ಫ್ಲೈಓವರ್, ಮಾರ್ಕೆಟ್ ಫ್ಲೈಓವರ್ ಸೇರಿದಂತೆ ನಗರದ 40 ಫ್ಲೈಓವರ್ಗಳು ಬಂದ್ ಆಗಲಿದ್ದು ನಾಳೆ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಲಿವೆ. ಮಹಿಳೆಯರ ಸೇಫ್ಟಿಗಾಗಿ ಐಲ್ಯಾಂಡ್. ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದು ಮಹಿಳೆಯರ ಸುರಕ್ಷತೆಗಾಗಿ ಆದ್ಯತೆ ನೀಡಲಾಗಿದೆ. ಮಹಿಳೆಯರ ಸುರಕ್ಷತೆಗಾಗಿ ವಿಮೆನ್ ಸೇಫ್ಟಿ ಐಲ್ಯಾಂಡ್, ಎಮರ್ಜೆನ್ಸಿ ಮೆಡಿಕಲ್ ಔಟ್ಪೋಸ್ಟ್ ನಿರ್ಮಾಣ ಮಾಡಲಾಗಿದ್ದು ಸೇಫ್ಟಿ ಐಲ್ಯಾಂಡ್ನಲ್ಲಿ ಮಹಿಳೆಯರು ಆಶ್ರಯ ಪಡೆಯಬಹುದಾಗಿದೆ. ನಾವು ಪೊಲೀಸರು ಕೂಡ ಎಲ್ಲ ದೃಷ್ಟಿಯಿಂದ ನಾವು ಕೂಡ ಸಜ್ಜಾಗಿದ್ದೇವೆ, ಸನ್ನದ್ಧರಾಗಿದ್ದೇವೆ. ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಈಗಾಗಲೇ ನಿಯುಕ್ತಿಗೊಳಿಸಲಾಗಿದೆ. ಈ ಹೊಸ ವರ್ಷಾಚರಣೆ ಏನಿದೆ ಅದು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿರಲಿ ಮತ್ತು ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಜೊತೆಗೆ ಪೊಲೀಸ್ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಏನು ಮಾರ್ಗಸೂಚಿಗಳು ಅಥವಾ ಸಲಹೆಗಳಿದ್ದಾವೆ ಅವುಗಳನ್ನು ಸ್ವಲ್ಪ ಪಾಲನೆ ಮಾಡಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಇದರ ಜೊತೆಗೆ ಏನೇನು ಕಟ್ಟುಪಾಡುಗಳಿವೆ ಅನ್ನೋದನ್ನ ನೋಡಿದ್ರೆ, ಸಾರ್ವಜನಿಕ ಸ್ಥಳದಲ್ಲಿ ಜನರು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಓಡಾಡುವಂತಿಲ್ಲ. ದುಷ್ಕರ್ಮಿಗಳ ಆಟಕ್ಕೆ ಕಡಿವಾಣ ಹಾಕಲು ಈ ರೂಲ್ಸ್ ಜಾರಿಗೊಳಿಸಲಾಗಿದೆ. ಇನ್ನು ಪಿಪಿ ಊದುತ್ತಾ ಯಾರು ಓಡಾಡುವಂತಿಲ್ಲ. ಲೌಡ್ ಸ್ಪೀಕರ್, ಪಟಾಕಿ ಸಿಡಿಸೋಕೂ ಕೂಡ ಅನುಮತಿ ಕಡ್ಡಾಯವಾಗಿದೆ. ಜೊತೆಗೆ ಭದ್ರತೆಗೆ 11,000 ಪೊಲೀಸರು ನಿಯೋಜನೆಯಾಗಿದ್ದು ಕೋರಮಂಗಲ ಭಾಗದಲ್ಲೇ 800 ಪೊಲೀಸರು ಭದ್ರತೆ ಕೈಗೊಂಡಿದ್ದಾರೆ. ಪೊಲೀಸರ ಜೊತೆ 800 ಕ್ಯಾಮೆರಾ ಕಣ್ಗಾವಲಿದೆ. ಪಬ್ಗಳಲ್ಲಿ ಲೇಡಿ ಬೌನ್ಸರ್ಸ್ ನೇಮಕಕ್ಕೆ ಸೂಚನೆ ನೀಡಲಾಗಿದ್ದು ಪಬ್ಗಳಲ್ಲಿ ಕೆಪಾಸಿಟಿಯಷ್ಟೇ ಜನರಿಗೆ ಅವಕಾಶ ನೀಡಿ ಅಂತ ಸೂಚಿಸಲಾಗಿದೆ. ಮಧ್ಯರಾತ್ರಿ 3 ಗಂಟೆ ಒಳಗೆ ಎಲ್ಲಾ ಪಬ್ಗಳು ಖಾಲಿಯಾಗಬೇಕು. ಜನರಿಗೆ 2:30 ತನಕ ಅಷ್ಟೇ ಅವಕಾಶವಿದೆ. ಮಧ್ಯರಾತ್ರಿ 2 ಗಂಟೆಯವರೆಗೂ ಮೆಟ್ರೋ ಸಂಚಾರ. ನಿತ್ಯ ರಾತ್ರಿ 11 ಗಂಟೆಗೆ ತನ್ನ ಸಂಚಾರ ನಿಲ್ಲಿಸುತ್ತಿದ್ದ ಮೆಟ್ರೋ ರೈಲು ಇಂದು ಮಧ್ಯರಾತ್ರಿ 2 ಗಂಟೆ ತನಕ ಸಂಚರಿಸಲಿದೆ. ಎಲ್ಲಾ ನಿಲ್ದಾಣಗಳಲ್ಲಿ ಮಧ್ಯರಾತ್ರಿ 2 ಗಂಟೆ ತನಕ ಮೆಟ್ರೋ ಸೇವೆ ಇರಲಿದೆ. ರಾತ್ರಿ 11 ಗಂಟೆಯಿಂದ ಎಂಜಿ ರಸ್ತೆ ನಿಲ್ದಾಣದ ಪ್ರವೇಶಕ್ಕೆ ನಿರ್ಬಂಧ ಬೀಳಲಿದ್ದು ಎಂಜಿ ರೋಡ್ನ ನಿರ್ಗಮನದ ದ್ವಾರಗಳನ್ನು ಮುಚ್ಚಲಾಗುತ್ತೆ. ಆದರೆ ಪಕ್ಕದ ಟ್ರಿನಿಟಿ ಹಾಗೂ ಕಬ್ಬನ್ ಪಾರ್ಕ್ ನಿಲ್ದಾಣಗಳಲ್ಲಿ ಮೆಟ್ರೋ ನಿಲ್ಲುತ್ತೆ. ರಾತ್ರಿ 11 ಗಂಟೆ ಬಳಿಕ ಪ್ರಯಾಣಿಕರ ಅನುಕೂಲಕ್ಕಾಗಿ ಪೇಪರ್ ಟಿಕೆಟ್ ನೀಡಲಾಗ್ತಿದ್ದು 50 ರೂಪಾಯಿ ಬೆಲೆಯ ರಿಟರ್ನ್ ಜರ್ನಿ ಟಿಕೆಟ್ ಬಳಸಲು ಬಿಎಂಆರ್ಸಿಎಲ್ ಸೂಚನೆ ನೀಡಿದೆ. ಪ್ರವಾಸಿ ತಾಣಗಳಿಗೂ ಬ್ರೇಕ್. ಹೊಸ ವರ್ಷದ ಸಂಭ್ರಮಕ್ಕೆ ಅಂತ ನಾಳೆ ಬೆಳಗಾಗ್ತಿದ್ದಂತೆ ಬೆಂಗಳೂರು ಹೊರವಲಯಕ್ಕೆ ಹೋಗಿ ಎಂಜಾಯ್ ಮಾಡಬೇಕು ಅಂದುಕೊಂಡಿದ್ದವರಿಗೂ ನಿರ್ಬಂಧದ ಬಿಸಿ ತಟ್ಟಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಹಾಕಲಾಗಿದೆ.
ಶಿವಗಂಗೆ ಬೆಟ್ಟ, ಸಿದ್ದರ ಬೆಟ್ಟ, ಮಾಕಾಳಿ ದುರ್ಗ, ಆವತಿ ಬೆಟ್ಟ ಮತ್ತು ನಂದಿ ಬೆಟ್ಟದ ತಪ್ಪಲು ಪ್ರದೇಶಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಇಂದು ಹಾಗೂ ನಾಳೆ ರಾತ್ರಿ 12 ಗಂಟೆ ತನಕ ಸಾರ್ವಜನಿಕರ ಪ್ರವೇಶವನ್ನ ನಿಷೇಧಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಹೊಸ ವರ್ಷದ ಸ್ವಾಗತಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು 16 ಟೈಟ್ ರೂಲ್ಸ್ಗಳು ಜಾರಿಯಾಗಿವೆ. ಹೀಗಾಗಿ ಜನ ಕೂಡ ಮೈಮರೆಯದೆ ರೂಲ್ಸ್ ಫಾಲೋ ಮಾಡ್ತಾ ಸಂಭ್ರಮಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.